ವೆಲ್ಕಮ್ ಬ್ಯಾಕ್. ಬಿಜೆಪಿ ಎಂಎಲ್ಎ ಮುನಿರತ್ನ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ಎಂಎಲ್ಎ ಕಚೇರಿಯಲ್ಲಿ ಬೆತ್ತಲೆಗೊಳಿಸಿ ಮಹಿಳೆ ಮೇಲೆ ಅತ್ಯಾಚಾರದ ಬಳಿಕ ಮಹಿಳೆಗೆ ವೈರಸ್ ಕಾಯಿಲೆ ಇಂಜೆಕ್ಟ್ ಮಾಡಿದ್ದಾರೆ. ವೈರಸ್ ಕಾಯಿಲೆ ಬಂದಿದೆ. ಬಿಜೆಪಿ ಎಂಎಲ್ಎ ಮುನಿರತ್ನ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿರುವಂತದ್ದು. ಬಿಜೆಪಿ ಎಂಎಲ್ಎ ಮುನಿರತ್ನ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ. ಈಗಾಗಲೇ ಹಲವು ಪ್ರಕರಣಗಳಲ್ಲಿ ತನಿಖೆ ಆಗ್ತಿದೆ ಅವ್ರ ಮೇಲೆ. ಈ ವೇಳೆ ಅವರ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ, ಎಫ್ಐಆರ್ ದಾಖಲಾಗಿದೆ. ಅತ್ಯಾಚಾರದ ಬಳಿಕ ಮಹಿಳೆಗೆ ವೈರಸ್ ಇಂಜೆಕ್ಟ್ ಮಾಡಿದ್ದಾರೆ. ಬಿಜೆಪಿ ಎಂಎಲ್ಎ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲು. 40 ವರ್ಷದ ಮಹಿಳೆ ದೂರು ನೀಡಿದ್ರು. ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಎಂಎಲ್ಎ ಮುನಿರತ್ನ ಹಾಗೂ 3 ಬೆಂಬಲಿಗರ ವಿರುದ್ಧ ದೂರು ದಾಖಲಾಗಿದೆ. ಮುನಿರತ್ನ, ವಸಂತ್, ಚನ್ನಕೇಶ್, ಕಮಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅತ್ಯಾಚಾರದ ಪ್ರಕರಣದಲ್ಲಿ ಮುನಿರತ್ನ ಸೇರಿ 3 ಬೆಂಬಲಿಗರ ವಿರುದ್ಧ ದೂರು ದಾಖಲಾಗಿರುವಂತದ್ದು. 40 ವರ್ಷದ ಮಹಿಳೆ ದೂರು ನೀಡಿದ್ರು. ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಈ ವೇಳೆ ತನಿಖೆಯನ್ನ ಮಾಡಿ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಈ ಘಟನೆಯು 2023ರಲ್ಲಿ ನಡೆದಿತ್ತು ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಆರೋಪಿಗಳ ಬೆದರಿಕೆ ಹಾಕಿದ್ರಿಂದ ಹೆದರಿ ದೂರು ನೀಡಿರಲಿಲ್ಲ. ಈಗ ದೂರು ನೀಡುತ್ತಿರುವುದಾಗಿ ಮಹಿಳೆ ಹೇಳಿಕೊಂಡಿದ್ದಾರೆ. ಮಹಿಳೆ ಹಿಂದೆ ಬಿಜೆಪಿಯಲ್ಲಿ ಕೆಲಸ ಮಾಡುತ್ತಿದ್ದ ಸಂತ್ರಸ್ತೆ ಆಗಿದ್ದು, ಮಹಿಳೆ ಪತಿ ಬಿಟ್ಟು ಹೋಗಿದ್ರಿಂದ ಮತ್ತೊಬ್ಬರನ್ನ ಮದುವೆಯಾಗಿದ್ಲು. ಈಕೆ ಮಹಿಳೆ ವೇಶ್ಯಾವಾಟಿಕೆ ನಡೆಸ್ತಿದ್ಲು. ಆರೋಪ ಹೊರಿಸಿ ಜೈಲಿಗೆ ಕಳಿಸಲಾಗಿತ್ತು. ಜೈಲಿನಿಂದ ಬಂದ ಬಳಿಕ ಕೇಸ್ ಇತ್ಯರ್ಥಪಡಿಸಿಕೊಳ್ಳಲು ಆಮಿಷ ಒಡ್ಡಿದ್ರು. ಶಾಸಕರ ಕಚೇರಿಗೆ ಕರೆದೊಯ್ದು ನನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಎಂದು ಸಂತ್ರಸ್ತೆ ದೂರು ನೀಡಿದ್ರು. ಇನ್ನು ಈ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಈಗಾಗಲೇ ಕೊಲೆ ಮತ್ತು ಜಾತಿ ನಿಂದನೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿದ್ರು ಬಿಜೆಪಿ ಶಾಸಕ ಮುನಿರತ್ನ ಅವರು. ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅವರಿಗೆ. ಲಂಚದ ವಿಚಾರವಾಗಿ ಜೈಲಿಗೆ ಹೋಗಿ ಬಂದಿದ್ರು ಮುನಿರತ್ನ ಅವರು. ಇದೀಗ ಮಹಿಳೆ ದೂರು ನೀಡಿ ಎಫ್ಐಆರ್ ದಾಖಲಾಗಿದೆ. ಎರಡ್ 2023ರಲ್ಲಿ ನಡೆದಿರುವಂತಹ ಘಟನೆ ಇದು. ಇವಾಗ ಮಹಿಳೆ ದೂರು ನೀಡ್ತಾ ಇದ್ದಾರೆ. ದೂರಿನಲ್ಲಿ ಉಲ್ಲೇಖ ಆಗಿದೆ, ಆರೋಪಿಗಳು ಬೆದರಿಕೆ ಹಾಕಿದ್ರು, ಹೆದರಿ ದೂರು ನೀಡಲಿಲ್ಲ ನಾನು. ಈಗ ದೂರು ನೀಡುತ್ತಿರುವುದಾಗಿ ಮಹಿಳೆ ಹೇಳ್ಕೊಂಡಿದ್ದಾರೆ. ಹಿಂದೆ ಬಿಜೆಪಿಯಲ್ಲಿ ಕೆಲಸ ಮಾಡ್ತಿದ್ರು ಈ ಮಹಿಳೆ. ಪತಿ ಬಿಟ್ಟು ಹೋದ್ರು ಇವ್ರನ್ನ. ಹಾಗಾಗಿ ಮತ್ತೊಬ್ಬರನ್ನ ಮದುವೆ ಆಗಿದ್ದು. ಈಕೆ ವೇಶ್ಯಾವಾಟಿಕೆ ನಡೆಸ್ತಿದ್ದ ಆರೋಪ ಹೊರಿಸಿ ಜೈಲಿಗೆ ಕೂಡ ಕಳಿಸಿದ್ರು. ಜೈಲಿನಿಂದ ಬಂದ ಬಳಿಕ ಕೇಸ್ ಇತ್ಯರ್ಥಪಡಿಸಿಕೊಳ್ಳಲು ಆಮಿಷ ಒಡ್ಡಿದ್ರು. ಇನ್ನು ಶಾಸಕರ ಕಚೇರಿಗೆ ಕರೆದೊಯ್ದು ನನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆಂದು ಸಂತ್ರಸ್ತೆ ದೂರಿನಲ್ಲಿ ದೂರು ನೀಡಿದ್ದಾರೆ. ಇನ್ನು ಈ ಕುರಿತಾಗಿ ತನಿಖೆ ನಡೆಸಿ ಎಫ್ಐಆರ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಹಲವಾರು ಬಿಳಿ ಬಣ್ಣದ ಬಾಕ್ಸ್ ನಲ್ಲಿದ್ದ ದ್ರವ ತೆಗೆದು ನನಗೆ ಇಂಜೆಕ್ಟ್ ಮಾಡಿದ್ರು. ನನ್ನ ಮುಖದ ಮೇಲೆ ಮುನಿರತ್ನನಿಂದ ಮೂತ್ರ ವಿಸರ್ಜನೆ ಮಾಡಲಾಗಿತ್ತು. ಈ ವೇಳೆ ಬಿಳಿ ಬಣ್ಣದ ಬಾಕ್ಸ್ ನಲ್ಲಿದ್ದಂತಹ ದ್ರವ ತೆಗೆದು ನನಗೆ ಇಂಜೆಕ್ಟ್ ಮಾಡಿದ್ರು. ನನ್ನ ಎಡಭಾಗದ ಕೈಗೆ ಚುಚ್ಚಿದ್ದ ಬಿಜೆಪಿ ಎಂಎಲ್ಎ ಮುನಿರತ್ನ ಅವರು ಜೀವನ ಪರ್ಯಂತ ನರಳುತ್ತೀಯಾ ಎಂದು ಹೇಳಿ ಬೆದರಿಸಿದ್ರು. ಎಂಎಲ್ಎ 2025ರ ಜನವರಿ 14ರಂದು ಆಸ್ಪತ್ರೆಗೆ ತೆರಳಿದಾಗ ಇಡಿಆರ್ ವೈರಸ್ ಕಾಯಿಲೆ ಪತ್ತೆಯಾಗಿದೆ. ಇದು ವಾಸಿಯಾಗದೆ ಕಾಯಿಲೆ ಎಂದು ವರದಿಯಲ್ಲಿ ವೈದ್ಯರಿಂದ ಉಲ್ಲೇಖ ಕೂಡ ಮಾಡಲಾಗಿದೆ. ಈ ರೀತಿಯ ಇಂಜೆಕ್ಟ್ ಮಾಡಿರೋದ್ರಿಂದ ನನಗೆ ಈ ಕಾಯಿಲೆ ವಾಸಿ ಆಗಲ್ಲ ಎಂದು ವೈದ್ಯರು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ನನ್ನ ಎಡಭಾಗದ ಕೈಗೆ
ಬಿಜೆಪಿ ಎಂಎಲ್ಎ ಮುನಿರತ್ನ ಅವರು ಚುಚ್ಚಿದ್ರು. ಜೀವನ ಪರ್ಯಂತ ನರಳುತ್ತೀಯಾ ಎಂದು ಹೇಳಿ ಎಂಎಲ್ಎ ಬೆದರಿಸಿದ್ದ. 2025 ಜನವರಿ 14ರಂದು ಆಸ್ಪತ್ರೆಗೆ ತೆರಳಿದ್ದಾಗ ಇಡಿಆರ್ ವೈರಸ್ ಕಾಯಿಲೆ ಪತ್ತೆಯಾಗಿತ್ತು. ಈ ಕಾಯಿಲೆ ನಿನಗೆ ವಾಸಿ ಆಗೋದಿಲ್ಲ ಎಂದು ವೈದ್ಯರು ವರದಿಯಲ್ಲಿ ಉಲ್ಲೇಖ ಮಾಡಿದ್ರು. ಆಕೆಯ ಮುಖದ ಮೇಲೆ ಮುನಿರತ್ನನಿಂದ ಮೂತ್ರ ವಿಸರ್ಜನೆ ಮಾಡಲಾಗಿತ್ತು. ಬಿಳಿ ಬಣ್ಣದ ಬಾಕ್ಸ್ ನಲ್ಲಿದ್ದಂತಹ ದ್ರವ ತೆಗೆದು ನನಗೆ ಇಂಜೆಕ್ಟ್ ಮಾಡಿದ್ಲು ಎಂದು ಆಕೆ ಹೇಳ್ಕೊಂಡಿದ್ದಾರೆ. ನನ್ನ ಎಡಭಾಗದ ಕೈಗೆ ಬಿಜೆಪಿ ಎಂಎಲ್ಎ ಮುನಿರತ್ನ ಅವರು ಚುಚ್ಚಿದ್ರು. ಜೀವನ ಪರ್ಯಂತ ನೀನು ನರಳುತ್ತೀಯ ಎಂದು ಬೆದರಿಕೆ ಕೂಡ ಹಾಕಿದ್ರು ಈತ. ಆಸ್ಪತ್ರೆಗೆ ತೆರಳಿದಾಗ ಇಡಿಆರ್ ವೈರಸ್ ಕಾಯಿಲೆ ಪತ್ತೆಯಾಗಿದೆ. ಈ ಕಾಯಿಲೆ ನಿನಗೆ ಸರಿ ಹೋಗಲ್ಲ, ಯಾವುದೇ ಕಾರಣಕ್ಕೂ ಈ ಕಾಯಿಲೆಯಿಂದ ಹೊರಬರೋದಿಕ್ಕಾಗಲ್ಲ ಅಂತ ವೈದ್ಯರು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿದ್ರು. ಈಗಾಗಲೇ ಹಲವಾರು ವಿಚಾರಗಳಲ್ಲಿ, ಕೇಸ್ಗಳಲ್ಲಿ ಮುನಿರತ್ನ ಅವರು ಜೈಲ್ಗೆ ಕೂಡ ಹೋಗಿ ಬಂದಿದ್ದಾರೆ. ಹಲವಾರು ಆರೋಪಗಳು ಇವ್ರ ಮೇಲಿದೆ. ಅದ್ರ ಜೊತೆಗೆ ಇದೊಂದು ಮತ್ತೊಂದು ಸಂಕಷ್ಟ ಇವರಿಗೆ. ಜಾತಿ ನಿಂದನೆ ಆಗಿರ್ಬೋದು ಅಥವಾ ಕೊಲೆ ಪ್ರಕರಣಗಳಾಗಿರ್ಬೋದು, ಈ ರೀತಿಯ ಹಲವಾರು ಕೇಸ್ಗಳಲ್ಲಿ ಜೈಲಿಗೆ ಹೋಗಿ ಬಂದಿದ್ರು. ಅದೇ ರೀತಿಯಾಗಿ ಇದೊಂದು ಮತ್ತೊಂದು ಸಂಕಷ್ಟ ಅಂತಾನೆ ಹೇಳ್ಬೋದು ಅವರಿಗೆ. ಅತ್ಯಾಚಾರದ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಬಿಜೆಪಿ ಎಂಎಲ್ಎ ಮುನಿರತ್ನ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಇಂಜೆಕ್ಟ್ ಮಾಡಿದ್ರಿಂದ ಅವ್ರಿಗೆ